ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ, ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಸ್ವೀಕರಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಾಗಿ ದೇವರ ವಾಕ್ಯವನ್ನು ಸ್ವೀಕರಿಸುವ ನೀವು ಒಬ್ಬೊಬ್ಬರು ದೇವರ ಅನುಗ್ರಹದಲ್ಲಿ ಬೆಳೆಯಲು, ಉನ್ನತಕ್ಕೆ ಏರಲು, ಸಾಕ್ಷಿ ಹೇಳುವ ರೀತಿಯಲ್ಲಿ ಅನುಗ್ರಹ ಉಂಟಾಗುವುದು. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಈ ಕುಟುಂಬವನ್ನು, ಈ ವ್ಯಕ್ತಿಯನ್ನು, ಇವರ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ, ಅನುಗ್ರಹಿಸಿರಿ. ಒಂದು ಸಮಯ ಈಗ ದೇವರ ವಾಕ್ಯವನ್ನು ಆಲಿಸುವುದು ನೋವಿನ ಮುಂದೆ ಆಗಿರಬಹುದು, ಸಮಸ್ಯೆಯ ಮುಂದೆ ಆಗಿರಬಹುದು, ರೋಗದ ಮುಂದೆ ಆಗಿರಬಹುದು, ನನ್ನ ಸಮಸ್ಯೆ ಮುಗಿತಿಲ್ಲವಲ್ಲ ಎಂದು ಚಿಂತೆಯಲ್ಲಿ ಆಗಿರಬಹುದು. ಪ್ರಿಯರೇ, ಪ್ರಾರ್ಥಿಸಿದ ಪ್ರಾರ್ಥನೆಯು, ಸುರಿಸಿದ ಕಣ್ಣೀರು ಸುಮ್ಮನೆ ಆಗುವುದಿಲ್ಲ. ಹಲ್ಲೆಲೂಯಾ. ಇಂದಲ್ಲ ನಾಳೆ ಅದರ ಉತ್ತರ ಸ್ವರ್ಗದ ದೇವರು ನೀಡುತ್ತಾರೆ. ಆಮೇನ್. ಒಂದೊಂದು ದಿನ ವಾಕ್ಯ ಆಲಿಸುವಾಗ ಅದು ವಿಶ್ವಾಸಿಸಿ ಸ್ವೀಕರಿಸುವುದಾದರೆ ದೇವರ ಸಹಿ ನಿನ್ನ ಜೀವನದಲ್ಲಿ ಅಚ್ಚು ಹೊಡೆಯುತ್ತದೆ. ಆಮೇನ್. ಹಲ್ಲೆಲೂಯಾ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ನಮಗೆ ಹಣದ ಸಹಾಯ ಮಾಡಿದವರಿಗಿಂತ ಮಿಗಿಲು ಪ್ರಾರ್ಥನಾ ಸಹಾಯ ಮಾಡುವವರು. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ನಿಮಗೆ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಪ್ರತಿನಿತ್ಯವೂ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಎಲ್ಲೂ ಸಹ ಬಿದ್ದು ಹೋಗದೇ ಇರಲು ಈ ಪ್ರಾರ್ಥನೆ ನಿಮಗೆ ಸಹಾಯ ಮಾಡುತ್ತದೆ. ನಿಮಗೆ ಪ್ರಕಾಶ ಉಂಟಾಗುತ್ತದೆ. ಸಮಸ್ಯೆಯ ಕತ್ತಲಲ್ಲಿ ಕುಳಿತವರಿಗೆ ಬೆಳಕಾಗುವುದು ಈ ದೇವರ ವಾಕ್ಯ. ಯೇಸು ಸ್ವಾಮಿ ಹೇಳಿರುವುದು, ನಾನು ಲೋಕದ ಪ್ರಕಾಶವಾಗಿದ್ದೇನೆ. ಹಲ್ಲೆಲೂಯಾ. ಪ್ರವಾದಿ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 24 ಮತ್ತು 26ನೇ ವಾಕ್ಯವನ್ನು ಆಲಿಸೋಣ. ಇತ್ತ ರಾಜ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕರೆಸಿ, ನಾವು ಮೂವರನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕಿಸಿದ್ದೇ ಅಲ್ಲವೇ ಎಂದು ಕೇಳಿದನು. ಅವರು ರಾಜನಿಗೆ, ಹೌದು ಪ್ರಭು, ಅದು ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಆದರೆ ಇಗೋ, ಕಟ್ಟಿಲ್ಲದ 4 ನಾನು ನೋಡುತ್ತಿದ್ದೇನೆ. ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಅವರಿಗೆ ಯಾವ ಹಾನಿಯೂ ಆಗುತ್ತಿಲ್ಲ. 4ನೇಯವನ ರೂಪ ದೇವಪುತ್ರನ ರೂಪದಂತಿದೆ. ಪ್ರಿಯರೇ, ಈ 3 ಜನ ಯುವಕರನ್ನು ದಗದಗಿಸುವ ಬೆಂಕಿಗೆ ಎಸೆದನು ರಾಜನು. ಉರಿದು ಬೂದಿಯಾಗುವ ಸ್ಥಳದಲ್ಲಿ ಆರೋಗ್ಯವಾಗಿ, ಜೀವಂತವಾಗಿ ನಿಲ್ಲುವುದನ್ನು ರಾಜನು ಗಮನಿಸಿದನು. ಪ್ರಿಯರೇ, ನೀವು ಹೀಗೆ ಯೋಚಿಸಿ ನೋಡಿ. ಉರಿಯುವ ಬೆಂಕಿಯಲ್ಲಿ ಎಸೆದಾಗ 4ನೇ ಒಂದು ವ್ಯಕ್ತಿ ಅಲ್ಲಿ ಇಳಿದು ಬಂದಿದ್ದು ಅರಸನು ಕಂಡನು. ಪ್ರಿಯರೇ, ಸಮಸ್ಯೆಯಲ್ಲಿ, ಬೆಂಕಿಯಲ್ಲಿ ನಿಲ್ಲುವಾಗ ಜೊತೆಯಲ್ಲಿ ನಿಲ್ಲಲು ಯಾರೂ ಇರುವುದಿಲ್ಲ. ಹಿಂದೆ ನಿಂತು ಅಯ್ಯೋ ಎಂದು ಹೇಳಲು, ಅಭಿಪ್ರಾಯ ಹೇಳಲು ಅನೇಕ ವ್ಯಕ್ತಿಗಳು ಇರುತ್ತಾರೆ. ಆ ಸಮಸ್ಯೆಗೆ ಇಳಿದು ಬರುವ ಅವರ ಜೊತೆಯಲ್ಲಿ ನಿಲ್ಲಲು ಯಾರು ಆ ಸಮಯದಲ್ಲಿ ಇರುವುದಿಲ್ಲ. ರಾತ್ರಿ ಸಹ ಅವರ ನೆರಳು ಸಮೇತ ಅವರನ್ನು ಬಿಟ್ಟು ಹೋಗುವುದು. ಜೊತೆಗಿರಲು ಅಂದರೆ ಈ ವಾಕ್ಯದಲ್ಲಿ ನೋಡಿ, ಸಮಸ್ಯೆಯ ಮಧ್ಯೆ ಉರಿಯುವ ಬೆಂಕಿಯಲ್ಲಿ ನಿಲ್ಲುವಾಗ 4ನೇ ವ್ಯಕ್ತಿಯಾಗಿ ದೇವರು ಅಲ್ಲಿ ಇಳಿದು ನಿಂತರು. ಆಮೇನ್. ಕೆಲವು ಸಮಸ್ಯೆಯಲ್ಲಿ ಇರುವವರು ಯೋಚಿಸುತ್ತಿರಬಹುದು, ನಾನು ಇದರಲ್ಲಿ ನನ್ನ ಜೀವನ ಮುಗಿದು ಹೋಗುತ್ತದೆ, ನಾನೊಂದು ಬೂದಿಯಾಗಿ ಹೋಗುತ್ತೇನೆ ಎಂದು. ಆದರೆ ಪ್ರಿಯರೇ, ಹಾಗೆ ಅಲ್ಲ. ದೇವರು ನಿನ್ನ ಜೊತೆಯಲ್ಲಿ ಇದ್ದಾರೆ. ಹಿಂದೆ ನಿಂತು ಅಭಿಪ್ರಾಯ ಹೇಳುವ ದೇವರನ್ನಲ್ಲ ರಾಜ ಅಲ್ಲಿ ಕಂಡಿದ್ದು, ಉರಿಯುವ ಬೆಂಕಿಯಲ್ಲಿ ಕಂಡಿದ್ದು ನಿನ್ನ ಜೊತೆಯಲ್ಲಿ ನಿಲ್ಲುವ ದೇವರನ್ನು, ನಿನಗೆ ಅನುಗ್ರಹವನ್ನು ನೀಡುವ ದೇವರನ್ನು, ನಿನಗೆ ಅನುಗ್ರಹವನ್ನು ನೀಡುವುದನ್ನು ಶತ್ರುಗಳು ಸಮೇತ ಕಾಣುತ್ತಾರೆ. ಆಮೇಲೆ ಪ್ರಿಯರೇ, ಉರಿಯುವ ಬೆಂಕಿಯ ಜ್ವಾಲೆಯ ತರ ಕೆಲವೊಂದು ಸಮಸ್ಯೆಗಳು ಜೀವನದಲ್ಲಿ ಸುತ್ತಲೂ ಉರಿದರು ಅದರಿಂದ ಒಂದು ಕೇಡು ಸಂಭವಿಸುವುದು ನಿನಗೆ. ದೇವರು ನಿನ್ನನ್ನು ಅಪ್ಪಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಸಮಸ್ಯೆಯಲ್ಲಿ ಆದರೂ ಮನಸ್ಸಿನ ಒಳಗೆ ನಿನಗೆ ಪ್ರಾರ್ಥಿಸಲು ಸಾಧ್ಯವೇ? ಹಾಗೆ ಆದರೆ ನೀನು ಸ್ತುತಿಸುವುದಾದರೆ, ದೇವರನ್ನು ಆರಾಧಿಸುವುದಾದರೆ ದೇವರು ನಿನ್ನ ಜೊತೆ ಬರುತ್ತಾರೆ. ಯಾವುದೇ ಸಮಸ್ಯೆ ಆದರೂ, ರೋಗವಾಗಲಿ, ಸಾಲವಾಗಲಿ, ಏನೇ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ಅಲ್ಲಿ ಇಳಿದು ಬರುವ ದೇವರಿದ್ದಾರೆ. ಹಲ್ಲೆಲೂಯಾ. ಒಂದು ದೋಷವೂ ನಿನಗೆ ಬರುವುದಿಲ್ಲ, ಒಂದು ಕೆಡುಕು ನಿನಗೆ ಉಂಟಾಗುವುದಿಲ್ಲ, ಒಂದು ಅನರ್ಥವೂ ನಿನ್ನ ಗುಡಾರವನ್ನು ಮುಟ್ಟುವುದಿಲ್ಲ.
ನೀನು ಬೆಂಕಿ ತರ ಉರಿಯುವ ಸಮಸ್ಯೆಯಿಂದ ಬಿಡುಗಡೆ ಹೊಂದುತ್ತೀಯಾ, ರೋಗದಿಂದ ಗುಣವನ್ನು ಹೊಂದುತ್ತೀಯಾ, ವಿಜಯ ಹೊಂದುತ್ತೀಯಾ, ನೀನೊಂದು ಸಾಕ್ಷಿಯಾಗಿ ಮಾರ್ಪಡುತ್ತೀಯಾ. ಆಮೇನ್. ಪ್ರಿಯರೇ, ನಾವು ಈ ವಾಕ್ಯವನ್ನು ಪರಸ್ಪರ ನಮಗೆ ತಿಳಿದವರಿಗೆಲ್ಲರಿಗೂ ಶೇರ್ ಮಾಡೋಣ. ಒಮ್ಮೆ ಈ ವಾಕ್ಯವನ್ನು ಆಲಿಸಲು ಅವರಿಗೆ ಹೇಳೋಣ. ಅವರಿಗೊಂದಿಗೆ ದೇವರು ಮಾತನಾಡುತ್ತಾರೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.